ಅಂತೂ RCB ಫ್ಯಾನ್ಸ್ಗೆ ಕರ್ನಾಟಕ ಗವರ್ಮೆಂಟ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಬಿಟ್ಟಿದಾಗರು. ಕಂಗ್ರಾಚುಲೇಷನ್ ಬ್ರದರ್. ಇಷ್ಟು ದಿನ ಆಟಾಡಿಸಿ ಫೈನಲ್ ಆಗಿ RCB ಅವರು ತವರು ಮನೇಲಿ ಅಂದ್ರೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ನೀವು ಮ್ಯಾಚ್ ಅನ್ನ ಆಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಬಿಟ್ಟಿದೆ. ಲ್ಯಾಟ್ರಿ ಆಗ್ಲೇ ಮುಂಚೆನೆ ಕೊಟ್ಟಿತ್ತು. ಆದ್ರೆ RCB ಅವರು ಯಾಕೋ ಸ್ವಲ್ಪ ಮನ್ಸ್ ಮಾಡಲಿಲ್ಲ ಅಂತ ನಾನು ಅವಾಗೊಂದು ವಿಡಿಯೋ ಕೂಡ ಮಾಡಿದ್ದೆ. ಏನಂದ್ರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಅನ್ನು ಕೊಟ್ಟಿದ್ರು. ಆದ್ರೆ ಏನಂತ ಹೇಳಿದ್ರು ಅಂದ್ರೆ ಅಲ್ಲಿ ಏನೇ ಒಂದು ಘಟನೆ ಆದ್ರೂ ಕೂಡ, ಬ್ಯಾಡ್ ಇನ್ಸಿಡೆಂಟ್ ಆದ್ರೂ ಕೂಡ ಅಷ್ಟೇ, ಅದಕ್ಕೆ ನೀವೇ ಹೊಣೆ ಆಗ್ತೀರಾ ಅಂತ ಹೇಳ್ಬಿಟ್ಟಿತ್ತು. ಹಾಗಾಗಿ ಇದಕ್ಕೆ ಮತ್ತೆ ಹೆದರು ಬಿಟ್ಟಿದ್ರು RCB ಮ್ಯಾನೇಜ್ಮೆಂಟು. ಏನಕ್ಕೆ ಅಂತ ನಿಮಗೆ ಗೊತ್ತು, ಲಾಸ್ಟ್ ಇಯರ್ RCB ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಕಾಲ್ ತೊಳಿತಾಗ ಸುಮಾರು ಜನ ಸತ್ತೋಗಿದ್ರಲ್ಲ. ಸೊ ಅವಾಗ RCB ಮ್ಯಾನೇಜ್ಮೆಂಟಲ್ಲಿ ಕೆಲವೊಬ್ಬರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗಾಗಿ ಈ ಟೈಮ್ ಕೂಡ ಅಷ್ಟೇ, ಅದರ ಸಣ್ಣ ಘಟನೆ ಆದರೂ ಕೂಡ ಮತ್ತೆ ನಮ್ಮ ತಲೆಯ ಮೇಲೆ ಎಲ್ಲಿ ಬಂದ್ಬಿಡುತ್ತೆ ಅಂದ್ಬಿಟ್ಟು RCB ಅವರು ಹೆದರು ಬಿಟ್ಟು ಹಾಗಾಗಿ ಇದಕ್ಕೆ ಸ್ವಲ್ಪ ರಿಜೆಕ್ಟ್ ಮಾಡಿದ್ರು. ಅಂದರೆ ಸ್ವಲ್ಪ ಪೆಂಡಿಂಗಲ್ಲಿ ಕೂಡ ಇಟ್ಟಿದ್ರು. ಅದ್ರ ಬದಲಾಗಿ ಬೇರೆ ಕಡೆ ಆಡಿಸ್ತೀವಿ ಅಂತ ಒಂದು ತೀರ್ಮಾನ ಕೂಡ ತಗೊಂಡಿದ್ರು. ಆದರೆ ಈಗ ಅದನ್ನೆಲ್ಲ ಸೈಡಿಗೆ ಇಟ್ಟು ಈಗ ಫೈನಲ್ ಆಗಿ RCB ಕಡೆಯಿಂದ ಕೂಡ ಗ್ರೀನ್ ಸಿಗ್ನಲ್ ಬಂದಿದೆ. ಅದಾದ್ಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಂದ ಕೂಡ ಅಷ್ಟೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ನೀವು ಆರಾಮಾಗಿ ಆಡ್ಕೊಳ್ಳಿ ಇಲ್ಲೇ ಮ್ಯಾಚ್. ಮತ್ತೆ ಕೆಲವೊಂದು ವರದಿ ಕೂಡ ಸಬ್ಮಿಟ್ ಮಾಡಿರೋದು ಗೌರ್ಮೆಂಟ್ಗೆ. ಅಂದ್ರೆ ಏನಿದೆ ಅಂದ್ರೆ ಅದರಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯ ಅಂತ ಅಂತಾರಲ್ಲ, ಲೈಕ್ ಅಲ್ಲಿ ಕೂರೋ ಸೀಟ್ಸ್ಗಳಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ರೆಸ್ಟ್ ರೂಮ್ ವ್ಯವಸ್ಥೆ ಆಗಿರ್ಬೋದು, ಏನಾದ್ರು ಎಲ್ಲ ಕೂಡ ಒಂದ್ಸಲಿ ಚೆಕ್ ಮಾಡ್ಬಿಟ್ಟು ಈಗ ಒಂದು ವರದಿ ಕೂಡ ಸಲ್ಲಿಸಿದ್ದಾರೆ. ಕೆಲವೊಂದು ಪ್ರಾಬ್ಲಮ್ ಕೂಡ ಇದೆ. ಹಾಗಾಗಿ ಇದನ್ನ ಆದಷ್ಟು ಬೇಗ ಫಿಕ್ಸ್ ಮಾಡ್ತೀವಂತ KSE ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಅಷ್ಟೇ ಪಾಪ ಅವರು ಕೂಡ ಪ್ರೆಷರ್ ಹಾಕಿ ಫೈನಲಿಗೆ ಈಗ ಗೌರ್ಮೆಂಟ್ ನ ಕೂಡ ಒಪ್ಪಿಸಿದ್ದಾರೆ. ಸೊ ಈ ಸಲ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ಇದ್ರೆ ಸಾಕು, ದೇವ್ರನ್ನ ಒಂದ್ಸಲಿ ಕೇಳ್ಕೊಬಿಡೋಣ ನಾವೆಲ್ಲ RCB ಫ್ಯಾನ್ಸ್ಗಳು. ಇನ್ ಕೇಸ್ ಮ್ಯಾಚಸ್ಗಳು ಇಲ್ಲಿ ಆಗ್ತಿರ್ಲಿಲ್ಲ ಅಂದಿದ್ರೆ ಎಲ್ಲಿ DY ಪಾಟೀಲ್ ಸ್ಟೇಡಿಯಂ ವುಮೆನ್ಸ್ ಮ್ಯಾಚ್ ಆಲ್ಮೋಸ್ಟ್ ಆಯ್ತಲ್ಲ, ಅಲ್ಲಾಗ್ತಾ ಇತ್ತು. ಮುಂಬೈ ಅನ್ಸುತ್ತೆ, DY ಪಾಟೀಲ್ ಸ್ಟೇಡಿಯಂ ಅಲ್ಲಾಗ್ತಾ ಇತ್ತು. ಅದು ಬಿಟ್ರೆ ರಾಜಸ್ಥಾನದ ರಾಯ್ಪುರ್ ಸ್ಟೇಡಿಯಂ ಅಲ್ಲಿ ಈ RCB ಹೋಮ್ ಗ್ರೌಂಡ್ ಮಾಡ್ಕೊಳ್ಳೋಕೆ ಪ್ಲಾನ್ ಕೂಡ ಮಾಡಿತ್ತು. ಆದರೆ ಈಗ ಅದನ್ನೆಲ್ಲ ಬಿಟ್ಟು ಫೈನಲ್ ಆಗಿ ನಮ್ಮ ಬೆಂಗಳೂರಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮ್ಯಾಚ್ ಅನ್ನ ಮಾಡೋಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡ್ಬಿಟ್ಟಿದೆ. ಈ ಸಲ ಒಂದು 5,000 ಜನ ಕಡಿಮೆ, ಒಂದು 5,000 ರಿಂದ 10,000 ಜನ ಕಡಿಮೆನೇ ಎಂಟ್ರಿ ಕೊಡಬೇಕು ಅಂತ ಕೂಡ ಗೌರ್ಮೆಂಟ್ ಹೇಳಿರುವಂಥದ್ದು. ಏನಕ್ಕೆ ಅಂದರೆ ತುಂಬ ಜನ ಕ್ರೌಡ್ ಆಗಿಬಿಟ್ರು ಅಂದರೆ ಮೇಂಟೈನ್ ಮಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ಮತ್ತು ಎಷ್ಟು ಜನ ಪೊಲೀಸ್ ಹಾಕೋಕ್ಕಾಗುತ್ತೆ ಇವರು. ಹಾಗಾಗಿ ಕೇವಲ ಒಂದು 30,000 ರಿಂದ 35,000 ಜನ ಅಷ್ಟೇ ಎಂಟ್ರಿ ಕೊಡಬೇಕು. ಅದಕ್ಕಿಂತ ಮೇಲ್ಗಡೆ ಯಾವುದೇ ಕಣಕ್ಕೂ ಕೊಡಬಾರ್ದು. ಸೊ ಇದೆಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಅಂತ ಈಗ ಗೌರ್ಮೆಂಟು ಒಂದು ಕ್ಯಾಬಿನೆಟಲ್ಲಿ ನಿನ್ನೆ ತೀರ್ಮಾನ ಕೂಡ ತಗೊಂಡ್ಬಿಟ್ಟಿದೆ. ನೋಡಬೇಕು ಇನ್ನು ಮ್ಯಾಚ್ಗಳು ಇನ್ನು ಹೇಗೆ ನಡೀತು ಅಂತ. ಫೈನಲಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದಂತೂ ನಮಗೊಂಥರ ಖುಷಿ. ಏನಕ್ಕೆ ಅಂದರೆ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲೇ RCB ಮ್ಯಾಚಸ್ ಆಗ್ತಿದೆ ಅಂದರೆ ಏನೋ ಒಂಥರ ಹಬ್ಬದ ವಾತಾವರಣ ಆಗಿರು. ಅದೇ ಬೇರೆ ಸ್ಟೇಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ರು ಅಂದರೆ ಆ ಜೋಶು ಇರ್ತಿರಲ್ಲ, ಹೋಪು ಇರ್ತಿರಲ್ಲ, ಏನೋ ಒಂಥರ ಬ್ಯಾಡ್ ಫೀಲಿಂಗ್ ಮತ್ತು ಬೇಜಾರ್ ಫೀಲಿಂಗ್ ಕೂಡ ಆಗ್ತಾಯಿತ್ತು. ಆದರೆ ಅದನ್ನೆಲ್ಲ ಈಗ ಸೈಡಿಗೆ ಹಾಕ್ಬಿಟ್ಟು ಈಗ ನಾವು ಆರಾಮಾಗಿ ಮ್ಯಾಚಸ್ಗಳನ್ನು ಬೆಂಗಳೂರಲ್ಲೇ ಎಂಜಾಯ್ ಮಾಡ್ಬೋದು. ಏನಂತೀರಾ ಇದಕ್ಕೆ? ಆಲ್ಮೋಸ್ಟ್ ಖುಷಿ ಆಗಿರುತ್ತೆ. ಹೇಳ್ಕೊಡಿ ಅದನ್ನ. ಅದೇ ಖುಷಿಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಪ್ರಭುಗಳೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ಗಳು ಮುಂದೆ ಬರ್ತಾನಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಫ್ರೆಶ್ ಕಂಟೆಂಟ್ ಜೊತೆ ಸಿಗೋಣ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.